ಹೆಲೋ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ವ್ಲಾಗ್ ಟೆಂಪಲ್ ವ್ಲಾಗ್ ಆಗಿರುತ್ತೆ. ಟೆಂಪಲ್ ರನ್ ಮಾಡ್ತಾ ಇದ್ದೀನಿ ಈ ಸ್ಯಾಟರ್ಡೆ, ಈ ವೀಕೆಂಡ್. ಸೊ ಬನ್ನಿ, ನಿಮ್ಮನ್ನು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಟೆಂಪಲ್ಗೆ ಹೋಗ್ತಿದ್ದೀನಿ, ಆ ಟೆಂಪಲ್ ಬಗ್ಗೆ ಎಲ್ಲನೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವ್ಲಾಗ್ನ ಎಂಡ್ ಮಾಡಿದೆ ಫುಲ್ ನೋಡಿ, ಖಂಡಿತ ನೀವೆಲ್ಲರೂ ಇಷ್ಟಪಡ್ತೀರಾ. ಸ್ಯಾಟರ್ಡೆ ಈ ದೇವ್ರದ್ದು ವಾರ, ಒಳ್ಳೆ ದಿನ ಹೋಗ್ತಾ ಇದ್ದೀವಿ ಅಂತ ಫೀಲ್ ಇದೆ. ವೀಕೆಂಡ್ ಆಗಿದ್ದರಿಂದ ನಮಗೆ ಸ್ವಲ್ಪ ಕೆಲಸಗಳಿರುತ್ತೆ ಮನೆಯಲ್ಲಿ, ಅದೆಲ್ಲ ಮುಗಿಸಿ ಹೊರಡೋಷ್ಟರಲ್ಲಿ ಸ್ವಲ್ಪ ಲೇಟ್ ಆಗಿತ್ತು. ಸೊ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ. ಬ್ರೇಕ್ಫಾಸ್ಟ್ ಬದಲು ಅದು ಬ್ರಂಚ್ ಆಗಿಬಿಟ್ಟಿದೆ. ಸೊ ಬ್ರಂಚ್ ಮಾಡಿಕೊಂಡು ಹೊರಟಿದ್ದೀವಿ. ನಾವು ಹೋಗ್ತಿರೋ ಟೆಂಪಲ್ಲು ಕೋರಮಂಗ್ಲ ಹತ್ರ ಈಜಿಪುರ ಅಂತ ಒಂದು ಜಾಗದಲ್ಲಿ ಶ್ರೀರಾಮ ಟೆಂಪಲ್ ಇದೆ. ಶ್ರೀರಾಮ ಟೆಂಪಲ್ ಜೊತೆಗೆ ಒಂದು ವಿಷ್ಣು, ಮಹಾವಿಷ್ಣು 10 ರೂಪ ಇರುವಂಥ ವಿಷ್ಣುನ ಕೆತ್ತನೆ ಮಾಡಿ ಪ್ರಾಣಸ್ಥಾಪನ ಮಾಡಿದ್ದಾರೆ. ಆ ಜಾಗಕ್ಕೆ ನಾವಿವತ್ತು ಹೋಗ್ತಾ ಇದ್ದೀವಿ. ನಾವೀಗ ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಮೇ 31 ಜೂನ್ 2 ಪ್ರಾಣಸ್ಥಾಪನ ಮಾಡ್ತಿದ್ರು ಈ ದೇವರಿಗೆ. ಆದರೆ ನಾನು ಆ ಟೈಮಲ್ಲಿ ಬರಬೇಕು ಅಂದ್ಕೊಂಡಿದ್ದೆ, ಕೆಲವೊಂದು ರೀಸನ್ಸಿಂದ ಬರೋದಕ್ಕಾಗಲಿಲ್ಲ. ಆ ಟೈಮಲ್ಲಿ ಬ್ರಹ್ಮರಥೋತ್ಸವ ಅದೆಲ್ಲ ಮಾಡಿದ್ದಾರೆ, ಮತ್ತು ಫ್ರೈಡೇ ಏಕಾದಶಿ ಸಹ ಇತ್ತು. ಇದು ಎಂಟ್ರೆನ್ಸು. ನಾನಿವಾಗ ಒಳಗೆ ಹೋಗಬೇಕು ಅಂತ ನಿಂತಿದ್ದೀನಿ. ಬಟ್ ಆದರೆ ಸ್ಯಾಟರ್ಡೆ ಆಗಿದ್ದರಿಂದ, ಅದರಲ್ಲೂ ವಾರ ಆಗಿದ್ದರಿಂದ ತುಂಬ ಜನ ಫ್ಯಾಮಿಲಿಯವ್ರು ಬಂದುಬಿಟ್ಟಿದ್ದಾರೆ. ತುಂಬ ರಶ್ ಇದ್ದಾರೆ. ನಾವು ದಾರಿ ಮಾಡ್ಕೊಂಡು ಹೋಗಬೇಕು. ಒಳಗೆ ಹೋಗ್ತಾ ಇದ್ದರೆ ಜನ ಸಿಗ್ತಾನೇ ಇದ್ದಾರೆ, ಮುಂದೆ ಮುಂದೆ ಅಷ್ಟು ಜನ ಇದ್ದಾರೆ, ತುಂಬ ಜನ ಇದ್ದಾರೆ. ಯಾಕಂದರೆ ಇದು ರೀಸೆಂಟಾಗಷ್ಟೇ ಪ್ರಾಣಸ್ಥಾಪನ ಆಗಿರೋದು. ಹಾಗಾಗಿ ಖಂಡಿತ ಜನ ಬಂದೇ ಬರ್ತಾರೆ ನೋಡೋದಕ್ಕೆ. ಅದರಲ್ಲೂ ಮಧ್ಯಾಹ್ನ ಆಗೋಗ್ಬಿಟ್ಟಿತ್ತು ನಾವು ರೀಚ್ ಆಗೋಷ್ಟರಲ್ಲಿ, ಆದರೂ ಇಷ್ಟು ಜನ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಇನ್ನೂ ಹತ್ತಿರ ಹೋಗಿ ತೋರಿಸ್ತೀನಿ. ನಾವು ಬಂದಿರೋದು ಶ್ರೀರಾಮನ ದೇವಸ್ಥಾನಕ್ಕೆ. ಶ್ರೀರಾಮನ ದೇವಸ್ಥಾನದಲ್ಲಿ ಏನೋ 10 ಅವತಾರ ಇರೋವಂಥ ಮಹಾವಿಷ್ಣುನ ಸ್ಥಾಪನೆ ಮಾಡಿರೋದು. ಮೊದಲಿಗೆ ನಾವು ಮಹಾವಿಷ್ಣುನ ನೋಡಿಬಿಡೋಣ ಅಂತ, ಯಾಕಂದರೆ ನೀವೇ ನೋಡಿದ್ರಿ, ಮಹಾವಿಷ್ಣು ಪಾದದವರೆಗೂ ಹೋಗೋ ಚಾನ್ಸಸ್ ಇದೆ, ಅವೈಲಬಲ್ ಇದೆ. ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ ಅಂತ ನೋಡಿ, ಆಮೆ ಇದೆ, ಆಮೆ ಮೇಲೆ ಮಂಟಪ ಥರ ಇದ್ದು ಅಲ್ಲಿಂದ ದೇವರು ಸ್ಟಾರ್ಟ್ ಆಗುತ್ತೆ. ತುಂಬ ಎತ್ತರಕ್ಕಿದೆ ದೇವರು. ಸೊ ಕೆಳಗಿಂದ ನೋಡಿದ್ರೆ ಆಕಾಶ ನೋಡ್ದಂಗೆ ಫೀಲ್ ಆಗುತ್ತೆ ನಮಗೆ. ಸೊ ಫಸ್ಟು ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಟಿಕೆಟ್ ತೊಗೊಂಡು ಹೋಗಬೇಕಾಗುತ್ತೆ. ಅಲ್ಲಿಗೆ ಹೊರಟಿದ್ದೀವಿ ನಾವು. ಇಲ್ಲೆಲ್ಲೂ ಏನೂ ಕಾಷನ್ ಹಾಕಿಲ್ಲ, ಟಿಕೆಟ್ ತೊಗೊಳ್ಳೋದಕ್ಕೆ ಇದು ದಾರಿ ಅದು ಇದು ಅಂತ ಏನೂ ಹಾಕಿಲ್ಲ. ಹಾಗಾಗಿ ನಾವೇ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಜನ ಎಲ್ಲ ಹೋಗ್ತಿದ್ರಲ್ಲ, ಏನಕ್ಕೆ ಹೋಗ್ತಿದ್ದಾರೆ ಅಂತ ಹೋದಾಗ ನಮಗೆ ಕಾಣಿಸ್ತು. ಇಲ್ಲಿ ಅವರೇ ಒಂದು ಬೋರ್ಡ್ ಹಾಕಿಬಿಟ್ಟಿದ್ದಾರೆ, ಶ್ರೀ ಪಾದ ದರ್ಶನ ಟಿಕೆಟ್ 100 ರೂಪಿ ಅಂತ. ಅಂದರೆ ದೇವ್ರ ಪಾದ ದರ್ಶನ ಮಾಡ್ಕೊಳ್ಳೋದಕ್ಕೆ ಪರ್ ಪರ್ಸನ್ಗೆ 100 ರೂಪಿ. ನಾವಿಬ್ಬರಿದ್ದರಿಂದ 200 ರೂಪಿ. ಏನಂದರೆ ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ, ನಾನು ಕೆಳಗಡೆಯಿಂದ ನೋಡಿದಾಗ ಮೇಲೆ ಪಾದ ದರ್ಶನ ಮಾಡ್ತಾ ಇದ್ದಿದ್ದ ಜಾಗದ ಹತ್ರ ತುಂಬ ಜನ ಇದ್ದರು. ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ಜನ ಕಮ್ಮಿ ಆಗಿದ್ದರು, ತೀರಾ ಕಮ್ಮಿ ಆಗಿರಲಿಲ್ಲ, ಸ್ವಲ್ಪ ಕಮ್ಮಿ ಆಗಿದ್ದರು. ನುಗ್ಗಾಟ ಇರಲಿಲ್ಲ ಅಥವಾ ಹರಿಬರಿ ಇರಲಿಲ್ಲ. ಸೊ ಆರಾಮ್ಸೆ ದೇವ್ರ ಪಾದದ ಹತ್ರ ನಿಂತ್ಕೊಂಡು ನಮಸ್ಕಾರ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇತ್ತು. ಅದಕ್ಕೋಸ್ಕರ ಯಾರು ಗೊತ್ತಾಗಿಲ್ಲ. ಓಂ ನಮೋ ನಾರಾಯಣಾಯ. ನೋಡಿ, ನಾನು ದೇವ್ರನ್ನ ಹತ್ತಿರದಿಂದ ನೋಡಿದೆ, ತುಂಬಾ ಚೆನ್ನಾಗಿತ್ತು. 108 ಅಡಿ ಇರೋ ದಶ ಅವತಾರ ಇರೋ ಮಹಾವಿಷ್ಣು ಇಡೀ ವರ್ಲ್ಡಲ್ಲೇ ಇದೇನೇ ಇರೋದು. ಇದೇ ಮೊದಲು ಸ್ಥಾಪನೆ ಆಗಿರೋದು, ಪ್ರಾಣ ಸ್ಥಾಪನೆ ಮಾಡಿರೋದು. ತುಂಬಾ ಚೆನ್ನಾಗಿದೆ. ದಯವಿಟ್ಟು ಎಲ್ಲರೂ ಬಂದು ಒಂದು ಸರಿ ವಿಸಿಟ್ ಮಾಡಿ. ನನಗಂತೂ ತುಂಬಾ ಇಷ್ಟ ಆಯಿತು. ಮಹಾವಿಷ್ಣು 10 ಅವತಾರ ಇರೋವಂಥ ಮಹಾವಿಷ್ಣು ನಮ್ಮ ಬೆಂಗಳೂರಲ್ಲಿ ಇದೇ ಮೊದಲು. 108 ಅಡಿ 10 ಅವತಾರ ಇರೋ ಮಹಾವಿಷ್ಣುನ ಕೆತ್ತನೆ ಮಾಡಬೇಕು ಅಂದರೆ 1 ವರ್ಷ 2 ವರ್ಷದಲ್ಲಿ ಆಗಿರೋಂಥದ್ದು ಖಂಡಿತ ಅಲ್ಲ. ಇದು 2016 ತಿರುವಣ್ಣಾಮಲೆಯಲ್ಲಿ ಬ್ರೇಕ್ ಆಗದೆ ಇರೋವಂಥ ಒಂದು ದೊಡ್ಡ ಕಲ್ಲನ್ನು ಮುಖ ಮಾತ್ರ ಕೆತ್ತನೆ ಮಾಡಿ ಪೂಜೆ ಮಾಡಿ ಅದನ್ನು ಬ್ಯಾಂಗ್ಳೂರಿಗೆ ಕರೆಸ್ಕೊಂಡು ಉಳಿದಿದ್ದ ಕೆಲಸ ಎಲ್ಲ ಮಾಡಿ ನಂತರ ಸ್ಥಾಪನೆ ಮಾಡಿರುವಂಥದ್ದು. ಹತ್ತಿರದಿಂದ ಇಷ್ಟು ದೊಡ್ಡದಾಗಿರುವಂತಹ 10 ಅವತಾರ ಇರುವಂಥ ಮಹಾವಿಷ್ಣು ದೇವರನ್ನು ನನ್ನ ಜೀವನದಲ್ಲಿ ನಾನಿದೇ ಫಸ್ಟ್ ಟೈಮ್ ನೋಡಿದ್ದು.
ನನಗಂತೂ ತುಂಬಾ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಇಷ್ಟು ದೊಡ್ಡದಾಗಿರೋದು ನಾನು ನೋಡಿರಲಿಲ್ಲ. ನಾವು ಒಂದು ಸಣ್ಣ ಇರುವೆ ಥರ ಕಾಣಿಸ್ತಾ ಇದ್ವಿ. ಖಂಡಿತ ನಾವು ಇರುವೆನೇ, ದೇವರೇ ಸೃಷ್ಟಿಕರ್ತರು, ದೇವರೇ ನಮ್ಮನ್ನ ಸೃಷ್ಟಿ ಮಾಡಿರೋರು. ಮೇಲೆ ಪಾದದರ್ಶನ ಮಾಡಿ ನಾವು ಕೆಳಗಡೆ ಬಂದ್ವಿ. ಇಲ್ಲಿ ನೀವು ಕಾಣ್ತಿರ್ಬೋದು, ಆಮೆ ಥರ ಕಾಣಿಸ್ತಾ ಇದೆ. ಆಮೆದು ಪುಟ್ ಪುಟ್ ಕಾಲು. ಮೊದಲು ಆಮೆ ಇದೆ, ಆಮೇಲೆ ಒಂದು ಚಿಕ್ಕ ಮಂಟಪ ಥರ ಇದೆ. ಮಂಟಪ ಅಂದರೆ ಮಂಟಪ ಅಲ್ಲ, ಪಿಲ್ಲರ್ ಥರ ಇದೆ. ಅದು ಡಿಸೈನ್ ಅನಿಸುತ್ತೆ. ಅದ್ರ ಮೇಲೆ ವಿಷ್ಣು ದೇವರಿದ್ದಾರೆ, ನಿಂತಿರೋ ಥರ ವಿಷ್ಣು ದೇವರಿದ್ದಾರೆ. ಈಗ ನಾನು ಆಮೆ ಮುಂದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಮೊನ್ನೆ ಪ್ರಾಣ ಸ್ಥಾಪನೆ ಮಾಡಿದಾಗ ಪೂಜೆ ಎಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಕೈ ಮುಕ್ಕೊಳ್ಳೋಣ ಅಂಥೇಳಿ ಹೋಗಿದ್ದೀನಿ. ಆಮೆ ಸಹ ವಿಷ್ಣು ಅವತಾರ ಅಂತ ಕನ್ಸಿಡರ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಲಕ್ಷ್ಮೀದೇವಿ ಬ್ರಾಹ್ಮಣರ ಕುಟುಂಬದಲ್ಲಿ ಹುಟ್ಟಿದಾಗ ಅಲ್ಲಿ ಏನೋ ಒಂದು ಮನಸ್ತಾಪ ಉಂಟಾಗಿ ಕೋಪ ಮಾಡಿಕೊಂಡು ಸಮುದ್ರದೊಳಗಡೆ ಹೋಗಿಬಿಡ್ತಾರೆ. ಆವಾಗ ವಿಷ್ಣು ದೇವರು ಲಕ್ಷ್ಮೀದೇವಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತೇಳಿ ಅವರು ಆಮೆ ಅವತಾರ ತಗೊಂಡು ಸಮುದ್ರದೊಳಗಡೆ ಹೋಗ್ತಾರೆ. ಆಮೆ ಇದೆ, ಆಮೆ ಮೇಲೆ 10 ಅವತಾರ ಇರುವಂತಹ ಮಹಾವಿಷ್ಣು 108 ಅಡಿಯಲ್ಲಿ ಇದೆ. ಇದೆಲ್ಲನೂ ಈಜಿಪುರದಲ್ಲಿರೋ ಶ್ರೀರಾಮ ಟೆಂಪಲಲ್ಲಿರುವಂಥ ಜಾಗದಲ್ಲಿದೆ. ಎಲ್ಲರೂ ಒಂದ್ಸರಿ ಬನ್ನಿ, ವಿಸಿಟ್ ಮಾಡಿ. ನಾವು ಇದೆಲ್ಲ ಆದಮೇಲೆ ಶ್ರೀರಾಮನ ನೋಡೋದಕ್ಕೆ ಶ್ರೀರಾಮ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಇದು ನೋಡಿ, ಟೆಂಪಲ್ ಪ್ಲ್ಯಾನಿಂಗ್ ಈ ರೀತಿ ಇದೆ ಅಂತೇಳಿ ಇದೆ. ಬಟ್ ನಮಗೆ ಇದ್ರ ಒಳಗಡೆ ಹೋಗೋದಕ್ಕೆ ಅಲೋ ಇರಲಿಲ್ಲ. ಹೊರಗಡೆಯಿಂದ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿದ್ವಿ. ಶ್ರೀರಾಮ, ಸೀತೆ, ಲಕ್ಷ್ಮಣ ಇರುವಂಥ ದೇವಸ್ಥಾನಕ್ಕೆ ಈಗ ಹೊರಟಿದ್ದೀವಿ. ಈ ದೇವಸ್ಥಾನ ಪುಟ್ಟದಾಗಿದ್ದರೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಪ್ರಾಣಸ್ಥಾಪನ ಆಗಿರೋ ಮಹಾವಿಷ್ಣು ದೇವ್ರ ಬಗ್ಗೆ ನಾನು ಕೇಳ್ತಿದ್ದೆ. ಪೂಜಾರಿಗಳು ಅವ್ರಿಗೆ ಗೊತ್ತಿರೋದನ್ನ ಸ್ವಲ್ಪ ಹೇಳ್ತಿದ್ರು. ಇದು ಕಾಳಿಂಗ ಮರ್ದನ ಕೃಷ್ಣ ಅಂತ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಹೊರಗಡೆಯಿಂದ ಎಷ್ಟು ಕಾಣುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿಕೊಂಡೆ. ರಾಮನ್ ಟೆಂಪಲ್ ಎಡಬದಿಗೆ ಕೃಷ್ಣ ಇದೆ, ಬಲಬದಿಗೆ ಲಕ್ಷ್ಮೀದೇವಿ ಇದೆ. ಕಮಲಾಲಯ ಅಷ್ಟಲಕ್ಷ್ಮಿ ಅಂತ ಇದು. ಕಮಲದೊಳಗಡೆ ಮಹಾಲಕ್ಷ್ಮಿ ಕೂತಿರೋ ಥರನೇ ಸುತ್ತ ಸ್ಕಲ್ಪ್ಚರ್ಸ್ ಇದೆ. ಅಷ್ಟಲಕ್ಷ್ಮಿ ಆಗಿರೋದ್ರಿಂದ ಒಳಗಡೆ 8 ಲಕ್ಷ್ಮಿಗಳಿದೆ, ಸುತ್ತ 7 ಇದೆ, ಮಧ್ಯದಲ್ಲಿ ಒಂದು ದೊಡ್ಡದಾಗಿ 8 ಇದೆ. ಸುತ್ತ ಕಮಲದೊಳಗಡೆ ಲಕ್ಷ್ಮೀದೇವಿ ಇರೋ ಥರ ತುಂಬಾ ಚೆನ್ನಾಗಿದೆ. ಈ ಥರ ನಾನು ಎಲ್ಲೂ ನೋಡಿಲ್ಲ. ಯಾವಾಗಲೂ ಲಕ್ಷ್ಮಿ ಕಮಲದೊಳಗಡೆ ಕೂತಿರ್ತಾಳೆ. ಇಲ್ಲಿ ಸೇಮ್ ಹಾಗೇ ಇದೆ. ತುಂಬ ರಿಯಲ್ ಅನ್ನೋ ಫೀಲ್ ಕೊಡುತ್ತೆ. ವಿಶ್ವ ವಿರಾಟ ಸ್ವರೂಪನಾದ ಮಹಾವಿಷ್ಣುವಿನ ದರ್ಶನ ಮಾಡಿ ನಾನು ಕಣ್ತುಂಬ್ಕೊಂಡಿದ್ದೀನಿ. ನೀವು ಕಣ್ತುಂಬ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇಲ್ಲಿಗೆ ಈ ನನ್ನ ಟೆಂಪಲ್ ರನ್ ವಿಡಿಯೋ ಎಂಡ್ ಆಗುತ್ತೆ. ಈ ನನ್ನ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.